ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಭಾರತದ 5 ಶ್ರೀಮಂತ ದೇವಾಲಯಗಳ ಬಗ್ಗೆ ತಿಳಿಯೋಣ. ನಮ್ಮ ಭಾರತವು ಶ್ರೀಮಂತ ಧಾರ್ಮಿಕ ಪರಂಪರೆಯನ್ನ ಹೊಂದಿದೆ. ಮೊದಲನೇದಾಗಿ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ, ಕೇರಳ. ಸ್ಥಳ ತಿರುವನಂತಪುರ, ಕೇರಳ. ಸಂಪತ್ತು: ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವನ್ನ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಮತ್ತು ವಿಶ್ವದ ಅತ್ಯಂತ ದೇವಾಲಯದ ಮಹತ್ವ: ವಿಷ್ಣುವಿಗೆ ಸಮರ್ಪಿತವಾದ ಈ ದೇವಾಲಯವು ವಿಷ್ಣುವಿನ 108 ದಿವ್ಯ ದೇಶಗಳಲ್ಲಿ ಅಂದ್ರೆ ಪವಿತ್ರವಾದ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಅಪಾರ ಧಾರ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ. ಇದು ಅದರ ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಹೊರತಾಗಿ ದೇವಾಲಯವು ಸಕಾರಗೊಳಿಸುವಂತಹ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಗಾಗಿಯೂ ಕೂಡ ಭಕ್ತರನ್ನ ಆಕರ್ಷಿಸುತ್ತೆ ಅಂತ ಹೇಳ್ಬೋದು. 2. ತಿರುಮಲ ವೆಂಕಟೇಶ್ವರ ದೇವಸ್ಥಾನ. ಸ್ಥಳ ತಿರುಮಲ, ಆಂಧ್ರ ಪ್ರದೇಶ್. ಸಂಪತ್ತು: ತಿರುಮಲ ವೆಂಕಟೇಶ್ವರ ದೇವಸ್ಥಾನವು ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಲ್ಲ, ಆದ್ರೆ ವಾರ್ಷಿಕ ಆದಾಯದ ದೃಷ್ಟಿಯಿಂದ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಸಂಪತ್ತು ದೇವಾಲಯಕ್ಕೆ ಭೇಟಿ ನೀಡುವ ಬೃಹತ್ ಸಂಖ್ಯೆಯ ಯಾತ್ರಿಕರಿಂದ ಬರುತ್ತೆ. ಇದನ್ನ ವಾರ್ಷಿಕವಾಗಿ 50 ಮಿಲಿಯನ್ಗಿಂತಲೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ದೇವಾಲಯವು ಕಾಣಿಕೆಗಳು, ದೇಣಿಗೆಗಳು ಮತ್ತು ದರ್ಶನಕ್ಕಾಗಿ ಟಿಕೆಟ್ ಮಾರಾಟದಂತಹ ವಿವಿಧ ಸೇವೆಗಳ ಮೂಲಕ ಆದಾಯವನ್ನ ಗಳಿಸುತ್ತೆ. ಇನ್ನು ದೇವಾಲಯದ ವಾರ್ಷಿಕ ಆದಾಯವು ಶತಕೋಟಿ ರೂಪಾಯಿಗಳಲ್ಲಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಈ ದೇವಾಲಯದ ಮಹತ್ವ: ಭಗವಾನ್ ವೆಂಕಟೇಶ್ವರನಿಗೆ ಅಂದ್ರೆ ವಿಷ್ಣುವಿನ ಒಂದು ರೂಪಕ್ಕೆ ಸಮರ್ಪಿತವಾದ ಈ ದೇವಾಲಯವು ಹಿಂದೂಗಳಿಗೆ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. ಇದು ಭಾರತದ ಧಾರ್ಮಿಕ ಭೂದೃಶ್ಯದಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿದೆ ಮತ್ತು ಪವಿತ್ರ ಪಟ್ಟಣವಾದ ತಿರುಮಲವು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ದೇವರಿಂದ ಆಶೀರ್ವಾದವನ್ನ ಪಡೆಯುವುದನ್ನ ನೋಡುತ್ತೆ. 3. ವೈಷ್ಣೋದೇವಿ ದೇವಸ್ಥಾನ, ಜಮ್ಮು ಮತ್ತು ಕಾಶ್ಮೀರ. ಸ್ಥಳ ಕತ್ರ, ಜಮ್ಮು ಮತ್ತು ಕಾಶ್ಮೀರ. ಸಂಪತ್ತು: ವೈಷ್ಣೋದೇವಿ ದೇವಸ್ಥಾನಕ್ಕೆ ವಾರ್ಷಿಕವಾಗಿ ದೇವಾಲಯಕ್ಕೆ ಭೇಟಿ ನೀಡುವ ಹೆಚ್ಚಿನ ಸಂಖ್ಯೆಯ ಯಾತ್ರಿಕರಿಂದ ಭಾರಿ ಆದಾಯವನ್ನ ಗಳಿಸುತ್ತೆ. ಇದು ಭಾರತದಲ್ಲಿ ಹೆಚ್ಚು ಭೇಟಿ ನೀಡುವ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಲಕ್ಷಾಂತರ ಭಕ್ತರು ತ್ರಿಕೂಟ ಪರ್ವತಗಳಲ್ಲಿರುವ ಪವಿತ್ರ ದೇವಾಲಯಕ್ಕೆ ಪ್ರಯಾಣಿಸುತ್ತಾರೆ. ದೇಣಿಗೆ, ಕಾಣಿಕೆ, ಪ್ರಸಾದ ಮಾರಾಟವು ದೇವಾಲಯದ ಸಂಪತ್ತಿಗೆ ಗಮನಾರ್ಹವಾದ ಕೊಡುಗೆಯನ್ನ ನೀಡಿದೆ. ಇನ್ನು ಈ ದೇವಾಲಯದ ಮಹತ್ವ: ದೇವಿಯ ವೈಷ್ಣೋದೇವಿಗೆ ಸಮರ್ಪಿತವಾದ ಈ ದೇವಸ್ಥಾನವು ಭಾರತದ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. 5,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿರುವ ದೇವಸ್ಥಾನಕ್ಕೆ ಭಕ್ತರು ಸವಾಲಿನ ಪ್ರಯಾಣವನ್ನ ಕೈಗೊಳ್ಳುತ್ತಾರೆ. ಈ ದೇವಸ್ಥಾನವನ್ನ ದೈವಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಮತ್ತು ಇದಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಆಸೆಗಳು ಪೂರೈಸಲಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. 4. ಶಿರಡಿ ಸಾಯಿಬಾಬಾ ದೇವಸ್ಥಾನ. ಸ್ಥಳ ಶಿರಡಿ, ಮಹಾರಾಷ್ಟ್ರ. ಸಂಪತ್ತು: ಶಿರಡಿ ಸಾಯಿಬಾಬಾ ದೇವಸ್ಥಾನವು ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ 100 ಕೋಟಿ ರೂಪಾಯಿಗಳ ಆದಾಯವನ್ನ ಹೊಂದಿದೆ. ಈ ದೇವಾಲಯವು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಎರಡೂ ಕಡೆಯ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತೆ. ಅವರು ಪೂಜ್ಯ ಸಂತ ಸಾಯಿಬಾಬಾ ಅವರ ಆಶೀರ್ವಾದ ಪಡೆಯಲು ಬರ್ತಾರೆ. ಈ ಸಂಪತ್ತು ದೇಣಿಗೆ, ಕಾಣಿಕೆ ಮತ್ತು ಪ್ರಸಾದ ಮಾರಾಟ ಮತ್ತು ಇತರ ದೇವಾಲಯಗಳ ಸೇವೆಯಿಂದಾಗಿ ಬರುತ್ತೆ. ಇನ್ನು ಈ ದೇವಾಲಯದ ಮಹತ್ವ: ಹಿಂದೂಗಳು ಮತ್ತು ಮುಸ್ಲಿಮರು ಪೂಜಿಸುವ ಸಂತ ಸಾಯಿಬಾಬಾ ಅವರನ್ನ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಕರುಣೆಯ ಸಾಕಾರ ರೂಪವೆಂದು ಪರಿಗಣಿಸಲಾಗಿದೆ. ಶಿರಡಿಯಲ್ಲಿರುವ ದೇವಾಲಯವು ಅವರ ಸ್ಮರಣೆ ಮತ್ತು ಬೋಧನೆಗಳಿಗೆ ಸಮರ್ಪಿತವಾಗಿದೆ. ಇನ್ನು ಸಾಯಿಬಾಬಾ ಅವರ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಬರುತ್ತೆ ಎಂದು ಅವರ ಅನುಯಾಯಿಗಳು ನಂಬುತ್ತಾರೆ. 5. ಕಾಶಿ ವಿಶ್ವನಾಥ ದೇವಾಲಯ. ಸ್ಥಳ ವಾರಣಾಸಿ, ಉತ್ತರ ಪ್ರದೇಶ. ಸಂಪತ್ತು: ಕಾಶಿ ವಿಶ್ವನಾಥ ದೇವಾಲಯವು ಭಾರತದ ಅತ್ಯಂತ ಪೂಜ್ಯ ಮತ್ತು ಶ್ರೀಮಂತ ದೇವಾಲಯಗಳಲ್ಲಿ ಒಂದು. ಇದು ವಿಶ್ವದ ಅತ್ಯಂತ 5 ದೇವಾಲಯಗಳು ಭೌತಿಕ ಸಂಪತ್ತಿನಿಂದ ಸಮೃದ್ಧವಾಗಿದೆ. ಜೊತೆಗೆ ಅವುಗಳ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿಯೂ ಕೂಡ ಆಳವಾಗಿ ಇದನ್ನ ಪೂಜಿಸಲ್ಪಡುತ್ತೆ. ಅವು ಭಕ್ತಿಯ ಸಂಕೇತಗಳಾಗಿ ನಿಲ್ಲುತ್ತೆ ಮತ್ತು ಈ ಪವಿತ್ರ ದೇವಾಲಯಗಳು ನೀಡುವ ದೈವಿಕ ಆಶೀರ್ವಾದಗಳಿಂದಾಗಿ ನಂಬಿಕೆ ಇಡುವ ಲಕ್ಷಾಂತರ ಜನರು ಇಲ್ಲಿಗೆ ಭೇಟಿಯನ್ನ ಪ್ರತಿ ವರ್ಷ ನೀಡ್ತಾ ಇರ್ತಾರೆ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.